ಗೊತ್ತಿರ್ಲಿಲ್ಲ. ಏನು ಅಂದ್ರೆ ನೋಡ್ತಾ ಇದ್ವಿ, ಬರ್ತಾ ಇದ್ವಿ. ಬಟ್ ಈಗ ಅವ್ರು ಹೇಳಿದ್ಮೇಲೆ ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದು ನಮಗೂ ಗೊತ್ತಾಗಿದೆ, ನಿಮಗೂ ಗೊತ್ತಾಗಿದೆ. ದಯಮಾಡಿ ಅದು ಇಯರ್ಲಿ ಒನ್ಸ್ ಏನೋ ರೀಫಿಲ್ ಮಾಡ್ಬೇಕಂತೆ, ಅದನ್ನ ಮಾಡಿ ಇಟ್ಕೊಡ್ರಿ. ಏನೋ ಇದೆ ಅಂತ ಇಟ್ಬಿಟ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಅವಘಡನೆ ಅನ್ನೋದು ಯಾವಾಗಾದ್ರೂ ಆಗ್ಬೋದು, ಅದು ಇದೇ ಟೈಮಲ್ಲಿ ಆಗುತ್ತೆ ಅಂತ ನಾವು ರೆಡಿ ಮಾಡ್ಕೊಳ್ಳುವಂಥದ್ದಲ್ಲ. ಹಾಗಾಗಿ ನಾವು ಯಾವಾಗಲೂ ಪ್ರಿಪೇರ್ ಆಗಿರ್ಬೇಕಾಗಿರುತ್ತೆ. ಆಮೇಲೆ ಇವ್ರು ಹೇಳಿರೋದೆಲ್ಲ ಚೆನ್ನಾಗಿ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದ್ರು ಕೇಳಿ, ಹೇಳ್ತಾರೆ. ಡೌಟ್ಸ್ ಏನಾದರೂ ಇದೆ? ಯಾರಿಗಾದ್ರೂ ಡೌಟ್ಸ್ ಇದೆ? ನಿಮ್ಮ ನೇತೃತ್ವದಲ್ಲಿ ನಡೆದ್ರೆ ಇಲ್ಲೇ ಖುಷಿ ಆಯಿತು ನಮಗೆ. ಎಲ್ಲ ಕಡೆನೂ ಈ ಥರ ಜನ ಸೇರಲ್ಲ, ನೀವು ಕರ್ಸಿದ್ರಿ ಅಂದರೆ ನಮಗೆ ತುಂಬ ಖುಷಿ ಆಯಿತು. ಜನ ಬರಬೇಕು. ಅವರು ಲಾಸ್ಟ್ ವೀಕೆ ಮಾಡೋಣ ಸರ್ಕಲಾಗಿ ಬೆಂಕಿನ ಎಲ್ಲರೂ ಕಾಣಬೇಕು. ಮತ್ತೆ ನೀವೇ ಆರಿಸ್ಬೇಕು ಬೆಂಕಿನ ನಾವು. ಇನ್ ಕೇಸ್ ಅದು ದೊಡ್ಡ ಪ್ರಮಾಣದಲ್ಲಿ ಆದಾಗ ನಮ್ಮ ಗಾಡಿ ಬಂದಾಗ ಹೇಗೆ ರೀತಿ ನಮ್ಮ ಹತ್ರ ಬ್ರಾಂಚಸ್ ಇದೆ, ಯಾವ ರೀತಿ ವಾಟರ್ ಡೆಮೋ ಮಾಡ್ತಾರೆ ಅಂತ. ಇನ್ ಕೇಸ್ ಮರ ಫೈರ್ ಆದ್ರೆ, ಮನೆ ಫೈರ್ ಆದ್ರೆ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಪ್ರಕಾರ ಗಾಡಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅದು ನೋಡ್ಕೋಬೇಕು. ಇವಾಗ ಗಾಡಿ ಈ ಕಡೆ ಬೀಸ್ಬೇಕಾದ್ರೆ ಏನಾಗುತ್ತೆ, ನಾವು ಈ ಕಡೆಯಿಂದ ಹಾಕ್ಬೇಕು. ಗಾಳಿಯ ವಿರುದ್ಧ ದಿಕ್ಕಿಗೆ ಹಾಕ್ಬೇಕು, ಗಾಳಿಗೆ ಅಭಿಮುಖವಾಗಿ ನಿಂತ ಹೊಡೆದು. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಬರ್ತೀರಾ? ಇನ್ನೊಬ್ರು ಯಾರಾದ್ರೂ ಬನ್ನಿ. ಬೇರೆ ಬೇರೆ ಎಸ್ಟಿಂಗ್ವಿಷರ್ ಇದೆ, ಯೂಸ್ ಮಾಡ್ಬೋದು ನೋಡಿ. ಅದನ್ನ ಎಸ್ಟಿಂಗ್ವಿಷರ್ ಯೂಸ್ ಮಾಡಿದ್ದಾರೆ. ಯಾವುದೇ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡಲ್ಲಿ ಆನ್ ಅಥವಾ ಆಫ್ ಯಾವುದನ್ನು ಮಾಡಬಾರ್ದು. ಆನ್ ಮಾಡೋದನ್ನು ತಪ್ಪಾಗುತ್ತೆ, ಆಫ್ ಮಾಡೋದು ತಪ್ಪಾಗುತ್ತೆ. ಏಕೆಂದರೆ ನೀವು ಆಫ್ ಮಾಡಬೇಕಾದ್ರೂ ಸ್ಪಾರ್ಕ್ ಬರುತ್ತೆ, ಆನ್ ಮಾಡಬೇಕಾದ್ರೂ ಸ್ಪಾರ್ಕ್ ಬರುತ್ತೆ. ಆಲ್ರೆಡಿ LPG ಮಿಕ್ಸ್ಚರ್ ಅಂದರೆ LPG ಗ್ಯಾಸು ಪ್ಲಸ್ ಏರು, ಅದಕ್ಕೆ ಬೇಕಾಗಿರೋಂಥ ಅದಕ್ಕೂ ಉಳಿಯೋಕೆ ಬೇಕಾಗಿರೋಂಥ ಏರು ಎರಡೂ ಮಿಕ್ಸ್ ಆಗಿ LPG ಮಿಕ್ಸ್ಚರ್ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಸೇರ್ಕೊಂಡಿರುತ್ತೆ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು, ಅದಕ್ಕೂ ಉರಿಯೋಕೆ ಬೇಕಾಗಿರೋಂಥ ಇಗ್ನಿಷನ್ ಸೋರ್ಸ್ ಕೇಳ್ತಾ ಇರುತ್ತೆ. ಅದು ನೀವು ಎಕ್ಸ್ಟರ್ನಲಿ ಕೊಡ್ತೀರಾ. ಯಾವ ರೀತಿ ಕೊಡ್ತೀರಾ? ನೀವು ಆ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಗಾಬರಿಲಿ ನೀವು ತಳ್ಳುವಂಥ ಕದದ ತೆಗೆದಾಗ ಆ ಮೆಟಲಿಂದ ಫ್ರಿಕ್ಷನಿಂದ ಬರ್ಬೋದು, ಅಥವಾ ನೀವು ಓಡುವಂಥ ಶೂನಲ್ಲಿರುವಂಥ ಮೆಟಲಿಂದ ಫ್ರಿಕ್ಷನ್ ಬರ್ಬೋದು, ಅಥವಾ ನೀವು ಹೋದ ತಕ್ಷಣ ಬೇಗ ಎಲ್ಲ ಗ್ಯಾಸು ಆಚೆ ಹೋಗ್ಬಿಡ್ಲಿ ಅಂದ್ಬಿಟ್ಟು ಫ್ಯಾನ್ ಹಾಕೋದ್ರಿಂದ ಆಗ್ಬೋದು. ಅಯ್ಯೋ ಲೈಟ್ ಉರಿತಾ ಇದೆ, ಇರೋ ಲೈಟ್ ಆಫ್ ಮಾಡೋಣ ಅಂತ ಲೈಟ್ ಆಫ್ ಮಾಡೋಕೆ ಹೋಗೋದು. ಈಗ ಯಾವುದನ್ನೇ ನೀವು ಆಕ್ಷನ್ ಮಾಡಿದ್ರು ಆವಾಗ ಆ ಎಲ್ಲ ಗ್ಯಾಸು ಒಂದೇ ಸರಿ ಫೈರ್ ಆಗಿ ಎಕ್ಸ್ಪ್ಲೋಷನ್ ಆಗುತ್ತೆ. ಅದಕ್ಕೆ ನೀವು ಯಾವುದನ್ನು ಮಾಡ್ಬೋದು. ಜಸ್ಟ್ ನೀವು ಇದನ್ನು ಫಸ್ಟು ಹೊರಗಡೆಯಿಂದ ವಾತಾವರಣಕ್ಕೆ, ಈ ಗಾಳಿ ಎಲ್ಲ ಹೊರಗಡೆ ವಾತಾವರಣದ ಗಾಳಿ ಜೊತೆಗೆ ಮಿಕ್ಸಪ್ ಆಗಬೇಕು. ಈ LPG ಮಿಕ್ಸರು ಹೊರಗಡೆ ಹೋಗ್ಬೇಕು ಅಂದರೆ ಕಿಟಕಿ ಬಾಗಿಲು ತೆಗಿಬೇಕು. ಅದು ಲೀಕೇಜ್ ಆಗ್ತಾ ಇದ್ರೆ ಆ ಒಂದು ಸಿಲಿಂಡರ್ನ ಈ ಥರ ವಾತಾವರಣಕ್ಕೆ ಅಂದರೆ ಓಪನ್ ಸ್ಪೇಸ್ಗೆ ಅಲ್ಲಿಗೆ ತಂದು ಮಡಗಬೇಕು. ಅದು ಲೀಕೇಜ್ ಆಗ ನೋಡಿ ಬರ್ತಾ ಇದೆ. ಬ್ಲಾಂಕೆಟ್ ಮಾಡಿ ಈ ಥರ ನಿಮ್ಮ ಒಂದು ಸಿಲಿಂಡ್ರು ಅಥವಾ ಇದು ಹೆಂಗಿದೆ ಪ್ರೊಡಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಮಧ್ಯ ಹಾಕ್ಬಿಟ್ರೆ, ಅಂದರೆ ಮಧ್ಯ ಇದನ್ನ ಅಪ್ಲೈ ಮಾಡಿಬಿಟ್ರೆ ಯಾವುದೇ ರೀತಿ ಇನ್ನೊಂದು ಬಣವೆಗೆ ಫೈರ್ ಆಗಲ್ಲ, ಅದು ಪ್ರೊಡಕ್ಟ್ ಮಾಡುತ್ತೆ. ಆಪರೇಟ್ ಮಾಡ್ಬೋದು. ನೋಡಿ ಜೆಟ್ ಬರ್ತಾ ಇದೆ, ಇದು ನೋಡಿ ಸ್ಪ್ರೇ ಮಾಡಿ
ಸ್ಪ್ರಿಂಕ್ಲರಿಂಗ್ ಮಾಡುತ್ತೆ. ಓಕೆ ಪರಮೇಶ್ವರೇ, ಮಲ್ಟಿಪರ್ಪಸ್ ಬ್ರಾಂಚ್ ಯೂಸ್ ಮಾಡಿ ಬೇಡಿ. ನೋಡಿ, ಫಸ್ಟ್ ಫ್ಲೋರ್ ಬಿಲ್ಡಿಂಗ್ಗಳಿಗೆ ಡೈರೆಕ್ಟ್ ಇದೆ ಹಿಟ್ ಮಾಡಿದ್ರೆ 5 ಫೀಟ್ ಮಾಡ್ಬೋದು. ಓಕೆನಾ ಪರಮೇಶ್ವರೇ? ಅದು ಲೋ ಪ್ರೆಷರ್ ಅಪ್ಲಿಕೇಟರ್ ಯೂಸ್ ಮಾಡಿ. ನೋಡಿ, ಇವು ಉದ್ದಗೊಂದು ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಯೂಸ್ ಮಾಡ್ತಾ ಇದೀವಿ. ಆ ಲೋ ಪ್ರೆಷರ್ ಅಪ್ಲಿಕೇಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಪ್ರೆಷರೈಸ್ ಆಗಿ ಬರುವಂಥ ನೀರನ್ನ ಪ್ರೆಷರ್ ಕಡಿಮೆ ಮಾಡಿ ಸ್ಪ್ರಿಂಕ್ಲರ್ ಥರ ಮಾಡುತ್ತೆ. ಅಂದರೆ ಅವನು ಯಾರೋ ಪ್ರೈವೇಟ್ ಅದರಿಂದ ಫೋಮ್ ಕನೆಕ್ಟ್ ಮಾಡಿ. ಇಲ್ಲ ಸರ್, ನಾವು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಗೆ ಅಲ್ಲ, ಬಿಲ್ಡಿಂಗ್ಗಳಿಗೆ ನಾವು ಆಟೋಮೆಟಿಕ್ಲಿ ಅದೇ ರಿವಾಲ್ವ್ ಆಗ್ತಾ ಇರುತ್ತೆ. ಅದು ಬೇಸ್ಮೆಂಟಲ್ಲಿ ಏನೋ ಫೈರ್ ಆಗಿದ್ರೆ ಅಥವಾ ಕೆಲವೊಂದು ಹಡಗುಗಳಲ್ಲಿ ಏನಾದರೂ ಫೈರ್ ಆದರೆ ಇಂಥವನ್ನ ಆಪರೇಟ್ ಮಾಡ್ತೀವಿ. ಅಂದರೆ ನೋ ಮೇನ್ ಎಂಟ್ರಿ ಯಾವರು ಕಡಿಮೆ ಆಗ್ತಿದೆ, ನೀರು ಹಾಕೋದ್ರಿಂದ ಕೂಲಿಂಗ್ ಮೆಥಡಿಂದ ಆರೋಗ್ತಿದೆ. ನೋಡಿ, ಇನ್ ಕೇಸ್ ನಿಮ್ಮ ಹತ್ರ ನೀರಿಲ್ಲ ಅಥವಾ ಅಲ್ಲೇನಾದರೂ ಕೊನೆಗೆ ನೀವು ಹೋಗ್ಬಿಟ್ರಿ ಒಂದೇ ಸಲ ನೀರು ಪೆಟ್ರೋಲ್ ಹಾಕಿ ಅಂತಿಮ ಘಟ್ಟಕ್ಕೆ ಹೋಗ್ಬೇಡ್ದು. ಟ್ರಯಲ್ ಮಾಡಿ ಆಮೇಲೆ ಮಾಡಬೇಕು. ಹಾಂ, ನೀರು ಹಾಕಿ ಬ್ಲ್ಯಾಂಕೆಟಿಂಗ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂದರೆ ಎಲ್ಲ ಪ್ರಯತ್ನ ಮಾಡಿ. ನೀರು ಯಾರು ನಿಮ್ಮಲ್ಲೇ ಬರಬೇಕು. ಯಾರೋ ಇನ್ಸಿಡೆಂಟ್ ನೋಡಿದ್ರಲ್ಲ, ಯಾರೋ ಒಬ್ರು ಆಪರೇಟ್ ಮಾಡಿದಿರ ಅಂದ್ರಲ್ಲ, ಬನ್ನಿ ಸರ್, ಬನ್ನಿ. ವೆರಿ ಗುಡ್. ನೀವು ಬೇರೆ ಆಪರೇಟ್ ಮಾಡಿ ನೋಡಿ, ಕಟ್ಟಿಗೆಗೆ ಫೈರ್ ಆಗಿದೆ. ಇಲ್ಲಿ